ಒಂದ್ ಕ್ಷಣ ಕಣ್ಮುಚ್ಚಿ 2006ಕ್ಕೆ ಹೋಗಿ. ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಇರಲಿಲ್ಲ, OTT ಇರಲಿಲ್ಲ, ಯೂಟ್ಯೂಬ್ ಕೂಡ ಇಂದಿನಷ್ಟು ದೊಡ್ಡದಾಗಿರಲಿಲ್ಲ. ಆದರೆ ಒಂದು ಸಿನಿಮಾ ಮಾತ್ರ ಇತ್ತು. ಅದಕ್ಕಾಗಿ ಜನರು ಮತ್ತೆ ಮತ್ತೆ ಥಿಯೇಟರ್ಗೆ ಹೋಗುತ್ತಿದ್ರು. ಆ ಸಿನಿಮಾ ಮುಂಗಾರು ಮಳೆ. ಇಂದು ಕೂಡ ಕನ್ನಡ ಸಿನಿಮಾ ಇತಿಹಾಸದ ಬಗ್ಗೆ ಮಾತು ಬಂದ್ರೆ ಒಂದು ಪ್ರಶ್ನೆ ಕೇಳಲಾಗುತ್ತದೆ. ಮುಂಗಾರು ಮಳೆ ಇಂದು ಬಿಡುಗಡೆಯಾಗಿದ್ರೆ ಎಷ್ಟು ಕೋಟಿ ಕಲೆಕ್ಷನ್ ಮಾಡುತ್ತಿತ್ತು? ಮೊದಲು ಒಂದು ಆಶ್ಚರ್ಯಕರ ಸತ್ಯ. ಸುಮಾರು 75 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಸಿನಿಮಾ 2006ರಲ್ಲಿ ಸುಮಾರು 75 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಎನ್ನಲಾಗುತ್ತದೆ. ಅಂದ್ರೆ ಹೂಡಿಕೆ ಮಾಡಿದ ಹಣಕ್ಕಿಂತ ಸುಮಾರು 75 ಪಟ್ಟು ಹೆಚ್ಚು ಆದಾಯ. ಇದು ಕೇವಲ ಹಿಟ್ ಅಲ್ಲ, ಒಂದು ಇತಿಹಾಸ. ಆದ್ರೆ ಅದೇ ಸಿನಿಮಾ ಇಂದು ಬಿಡುಗಡೆಯಾದ್ರೆ ಕೇವಲ ಹಣದುಬ್ಬರ ಲೆಕ್ಕದಲ್ಲಿ ನೋಡಿದ್ರೆ ಆ 75 ಕೋಟಿ ರೂಪಾಯಿ ಇಂದಿನ ಮೌಲ್ಯದಲ್ಲಿ ಸುಮಾರು 200 ಕೋಟಿ ರೂಪಾಯಿ ಅಷ್ಟಾಗುತ್ತದೆ. ಆದ್ರೆ ಸಿನಿಮಾ ಅಷ್ಟೇ ಸರಳ ಲೆಕ್ಕವಲ್ಲ. 2006ರಲ್ಲಿ ಮಲ್ಟಿಪ್ಲೆಕ್ಸ್ಗಳು ಕಡಿಮೆ, ಟಿಕೆಟ್ ದರವೂ ಕಡಿಮೆ, ವಿದೇಶಿ ಮಾರುಕಟ್ಟೆಯೂ ಸೀಮಿತ. ಇಂದು ಒಂದೇ ಸಿನಿಮಾ ಐಮ್ಯಾಕ್ಸ್, ಮಲ್ಟಿಪ್ಲೆಕ್ಸ್, ಪ್ಯಾನ್ ಇಂಡಿಯಾ. ಇಂದಿನ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಬಿಡುಗಡೆ, ಹೆಚ್ಚಿನ ಟಿಕೆಟ್ ದರ ಮತ್ತು ಜಾಗತಿಕ ಮಾರುಕಟ್ಟೆಯನ್ನು ನೋಡಿದರೆ ಮುಂಗಾರು ಮಳೆ ಇಂದು ಬಿಡುಗಡೆಯಾಗಿದ್ದರೆ ಸುಮಾರು 350 ರೂಪಾಯಿರಿಂದ 500 ರೂಪಾಯಿ ಕೋಟಿ ಕಲೆಕ್ಷನ್ ಮಾಡುವ ಸಾಮರ್ಥ್ಯ ಹೊಂದಿತ್ತು ಎನ್ನಲಾಗುತ್ತದೆ. ಆದರೆ ಈ ಸಿನಿಮಾದ ನಿಜವಾದ ಯಶಸ್ಸು ಹಣದಲ್ಲಿರಲಿಲ್ಲ. ಮಳೆ ಬಂದಾಗ ಇಂದಿಗೂ ಹಲವರಿಗೆ ನೆನಪಾಗುವುದು ಮುಂಗಾರು ಮಳೆ. ಗಣೇಶನ್ನು ಒಂದು ರಾತ್ರಿಯಲ್ಲಿ ಸ್ಟಾರ್ ಮಾಡಿದ ಸಿನಿಮಾ. ಯೋಗರಾಜ್ ಭಟ್ ಅವರ ಕಥೆ, ಮನೋಮೂರ್ತಿಯವರ ಸಂಗೀತ ಒಂದು ತಲೆಮಾರಿನ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದವು. ಮಾನವರು ವಿಚಿತ್ರ. ಕೆಲವು ಸಿನಿಮಾಗಳನ್ನು ನೋಡುತ್ತಾರೆ, ಕೆಲವು ಸಿನಿಮಾಗಳನ್ನು ಮರೆತು ಬಿಡುತ್ತಾರೆ. ಆದರೆ ಮುಂಗಾರು ಮಳೆಯಲೆಯಂತಹ ಸಿನಿಮಾಗಳು ನೆನಪುಗಳಾಗಿ ಬದುಕುತ್ತವೆ. ಬಹುಶಃ ಅದಕ್ಕಾಗಿಯೇ ಇಂದಿಗೂ ಈ ಸಿನಿಮಾವನ್ನು ಕಲೆಕ್ಷನ್ಗಿಂತ ಭಾವನೆಗಾಗಿ ಹೆಚ್ಚು ನೆನಪಿಸಿಕೊಳ್ಳುತ್ತಾರೆ. ನಿಮ್ಮ ಪ್ರಕಾರ ಮುಂಗಾರು ಮಳೆ ಕನ್ನಡದ ಅತ್ಯುತ್ತಮ ಕ್ಲಾಸಿಕ್ ಸಿನಿಮಾನ? ಕಮೆಂಟ್ನಲ್ಲಿ ತಿಳಿಸಿ.